ಹಲೋ ಎವ್ರಿವಾನ್, ವೆಲ್ಕಮ್ ಟು ದಿಸ್ ವಿಡಿಯೋ. ಯಾವತ್ತಾದರೂ ನೀವು ರಾಜಸ್ಥಾನಿ ಊಟನ ಮಾಡಿದ್ದೀರಾ? ರಾಜಸ್ಥಾನಿ ಊಟ ಮಾಡಲಿಕ್ಕೆ ನೀವು ರಾಜಸ್ಥಾನಕ್ಕೆ ಹೋಗಬೇಕಾಗಿಲ್ಲ. ಬೆಂಗಳೂರಲ್ಲೇ ಸೂಪರ್ ಆಗಿರೋ ಟ್ರೆಡಿಷ್ನಲ್ ರಾಜಸ್ಥಾನಿ ಊಟ ಸಿಗುತ್ತೆ. ಎಲ್ಲಿ ಅಂತೀರಾ? ಅದೇ ನಮ್ಮ ಆರ್ ನಗರದಲ್ಲಿ ಶ್ರೀ ಸೀತಾರಾಮ ರೆಸ್ಟೋರೆಂಟಲ್ಲಿ ನಮಗೆ ತುಂಬ ಚೆನ್ನಾಗಿರುವಂತಹ ರಾಜಸ್ಥಾನಿ ಶೈಲಿಯ ಊಟ ಅನ್ಲಿಮಿಟೆಡ್ ಆಗಿ ಸಿಗ್ತಾ ಇದೆ. ಇದು ಬಂದು ಆರ್ ನಗರದಲ್ಲಿ ಇದೆ. ಸೀತಾರಾಮ ರಾಯಲ್ ರೆಸ್ಟೋರೆಂಟ್ ಅನ್ಲಿಮಿಟೆಡ್ ರಾಜಸ್ಥಾನ್ ಥಾಲಿ. ಎಂಟ್ರಿ ಆದ ತಕ್ಷಣ ನಮಗೆ ಒಂಥರ ರಾಜಸ್ಥಾನ್ ವೈಬ್ಸ್ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಹಾಗೆಯೇ ಒಂದೊಂದು ರಾಜಸ್ಥಾನ್ ಆ್ಯಂಟಿಕ್ ಪೀಸ್ ಕೂಡ ಡೆಕೋರೇಟಿವ್ ಆಗಿ ಇಟ್ಟಿದ್ದಾರೆ. ಹಾಗೆಯೇ ಅಲ್ಲಿ ಊಟದ ವಿಚಾರಕ್ಕೆ ಬಂದರೆ ಅನ್ಲಿಮಿಟೆಡ್ ಒಂದೇ ಥಾಲಿಯಲ್ಲಿ ವೆರೈಟಿ ಸ್ವೀಟ್ಸು, ಬಾಜೀಸು, ಹಾಗೆಯೇ ಕಡಿ, ಡೋಕ್ಲಾ, ಸ್ಪೆಷಲಿ ಡೋಕ್ಲಾ, ಭಾಗ್ಯ ದಾಲ್, ಇದೆಲ್ಲದೂ ಒಂದೇ ತಟ್ಟೆಯಲ್ಲಿ ನಮಗೆ ಥಾಲಿ ಅಂತ ಕರೀತಾರಲ್ಲ ಅದರಲ್ಲಿ ಸರ್ವ್ ಮಾಡ್ತಾರೆ. ಅದು ನೋಡಿದ ತಕ್ಷಣ ಕಲರ್ಫುಲ್ ಆಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ, ತಿನ್ನಲಿಕ್ಕೆ ವೆರಿ ಟೇಸ್ಟಿಯಾಗಿ ಇರುತ್ತೆ. ಹಾಗೆಯೇ ಯಾರು ಸಿಕ್ಕಾಪಟ್ಟೆ ರಾಜಸ್ಥಾನ್ ಫುಡ್ಡು ಸ್ವೀಟನ್ನು ಇಷ್ಟಪಡ್ತಾರೋ ಈ ಒಂದು ಪ್ಲೇಸು ಅವರಿಗೆ ಸೂಟ್ ಆಗುತ್ತೆ. ಹಾಗೆಯೇ ತಟ್ಟೆ ಫುಲ್ಲು ಆ ಬಾಟಿ ದಾಲ್ ತಿಂತಾಯಿದ್ರೆ ಬಾಯಲ್ಲೆಲ್ಲ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿದೆ. ಹಾಗೆಯೇ ಡೋಕ್ಲಾ ಎಷ್ಟು ಸಾಫ್ಟಾಗಿತ್ತು ಗೊತ್ತಾ, ಒಂದು ತುಂಬಾ ಸಾಫ್ಟಾಗಿರುವಂತಹ ಡೋಕ್ಲಾ ನಾನು ಫಸ್ಟ್ ಟೈಮು ತಿಂದಿರೋದು. ಹಾಗೆಯೇ ಸ್ವೀಟ್ಸ್ ವಿಚಾರಕ್ಕೆ ಬಂದರೆ ಸೂಪರ್ ಆಗಿರುವಂತಹ ಸ್ವೀಟ್ಸು, ಹಾಗೆಯೇ ಪಲ್ಯ ಬಾಜಿ ಅಂತಾರಲ್ಲ, ಬಾಜಿ ಕಡೆಗೆ ಬಂತು ಅಂತಂದರೆ ಅಲ್ಲಿ ಏನಂತ ವೆರೈಟಿ ವೆಜಿಟೇಬಲ್ಸ್ ಬಾಜಿ, ಪನ್ನೀರ್ ಬಾಜಿ, ಹಾಗೆಯೇ ಕಡಿ ಕೂಡ ಅಲ್ಲಿತ್ತು. ವೆರೈಟಿ ಬಾಜೀಸು, ಅದ್ರ ಜೊತೆಗೆ ಪುಲ್ಕನೂ ಬೇಡ ಅಂತಂದರೆ ಅಥೆಂಟಿಕ್ ರಾಜಸ್ಥಾನಿ ಪುಲ್ಕ ಬರುತ್ತಲ್ಲ, ದಪ್ಪ ರೊಟ್ಟಿ ಥರ ಇರುತ್ತಲ್ಲ ಅದು ಕೂಡ ಕೊಡ್ತಾರೆ. ಹಾಗೆಯೇ ಪೂರಿ ಕೂಡ ಕೊಡ್ತಾರೆ, ತುಂಬ ಸಾಫ್ಟಾಗಿರುವಂತಹ ಪೂರಿ, ಬಾಯಲ್ಲಿಟ್ಟರೆ ಸ್ಮೂತಾಗಿ ಕರಗೋಗುವಂತಹ ಪೂರಿ, ರಾಶಿ ತುಪ್ಪ ಹಾಕ್ತಾರೆ. ತುಪ್ಪ ಮಾತ್ರ ಸೂಪರಾಗಿ ಹಿಂಗೆ ಸುರಿತಾರೆ, ಅದು ನೋಡ್ತಾ ಇದ್ದರೆ ಅಷ್ಟು ಟೇಸ್ಟ್ಫುಲ್ ಆಗಿರುವಂತಹ ಒಂದು ಥಾಲಿ ಅಂತಲೇ ಹೇಳ್ಬೋದು. ಕೊನೆಗೆ ಲಾಸ್ಟ್ ಆ್ಯಂಡ್ ದ ಲೀಸ್ಟ್ ಲಸ್ಸಿ, ಅದು ದೊಡ್ಡ ಲೋಟದಲ್ಲಿ ಕೊಡ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ನೆಂಟರು ಬಂದಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ನಾವು ಈ ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ. ಅವ್ರಿಗೂ ಖುಷಿ ಆಯಿತು ತಿಂದು, ಹಾಗೆ ನಮಗೂ ಕೂಡ ತೃಪ್ತಿ ಆಯಿತು ಅವ್ರನ್ನ ಕರ್ಕೊಂಡು ಹೋಗಿದ್ದಕ್ಕೆ. ಹಾಗೆ ನೀವು ಏನಾದರೂ ಆರ್ ನಗರ ಕಡೆಗೆ ಬಂದರೆ ಈ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿ. ಹಾಗೆಯೇ ರಾಜಸ್ಥಾನಿ ಸ್ಟೈಲ್ ಇರುವಂತಹ ಫುಡ್ಡನ್ನು ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.